ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ನಿಂಬೆ ರಸವನ್ನ ಹೇಗೆ ನಾವು ಶೇಖರಣೆ ಮಾಡಿಕೊಂಡು ತುಂಬಾ ದಿನ ಅಂದ್ರೆ 6 ತಿಂಗಳು 1 ವರ್ಷದವರೆಗೂ ಬಳಕೆ ಮಾಡ್ಕೊಳ್ಬಹುದು, ಮತ್ತೆ ನಿಂಬೆ ಸಿಪ್ಪೆಯನ್ನ ಮರುಬಳಕೆ ಹೇಗೆ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬಿಸಿಲು ಜಾಸ್ತಿ ಆದ ಹಾಗೆ ಸೆಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರೋವಂಥದ್ದು. ಬೇಸಿಗೆಯ ದಾಹವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನಾ ರೀತಿಯ ಶರಬತ್ತು, ಪಾನಕ ಇಂಥದೆಲ್ಲ ಹೊರಗಡೆ ಸಿಗುತ್ತೆ. ಆದ್ರೂ ಬಿಸಿಲಿನಲ್ಲಿ ಹೊರಗಡೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಆಗ ಪಟ್ಟಂತ ನೆನಪಾಗೋದೆ ಮನೆಯಲ್ಲಿ ತಟ್ಟಂತ ಮಾಡ್ಕೊಂಡು ಕುಡಿಬಹುದಾದಂತ ನಿಂಬೆ ಹಣ್ಣಿನ ಪಾನಕ. ಈಗಿನ್ನೂ ಬೇಸಿಗೆ ಆರಂಭ ಆಗಿದೆ ಅಷ್ಟೇ. ನಿಂಬೆ ಹಣ್ಣಿನ ಬೆಲೆ ಒಂದಕ್ಕೆ 5 ರಿಂದ 6 ರೂಪಾಯಿ ಆಗಿದೆ. ಇನ್ನೂ ಮುಂದಕ್ಕೆ ಹೋದ ಹಾಗೆ ಇನ್ನೂ ದುಬಾರಿ ಆಗ್ಬಿಡುತ್ತೆ. ಬೇಸಿಗೆಯಲ್ಲಿ ನಿಂಬೆ ಹಣ್ಣಿನ ಪಾನಕ ಕುಡಿಯೋದ್ರಿಂದ ಸುಸ್ತು, ಆಯಾಸ, ಬಳಲಿಕೆ, ವಾಕರಿಕೆ ಇಂಥದೆಲ್ಲ ಕಡಿಮೆ ಆಗುತ್ತೆ ಅಂತ. ಹಾಗಿದ್ರೆ ನಿಂಬೆ ರಸ ಹೇಗೆ ಶೇಖರಣೆ ಮಾಡಿ ಇಟ್ಕೋಬಹುದು ಅಂತ ಮುಂದಕ್ಕೆ ನೋಡೋಣ. ಒಂದಷ್ಟು ನಿಂಬೆ ಹಣ್ಣನ್ನ ಚೆನ್ನಾಗಿ ತೊಳೆದು ತೇವಾಂಶ ಇಲ್ಲದೆ ಇರೋ ಹಾಗೆ ಆರಿಸಿ ಅರ್ಧಕ್ಕೆ ಕತ್ತರಿಸಿ ರಸ ತೆಕ್ಕೊಳ್ಳೋಣ. ಬೀಜ ಸಹಿತ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳೋಣ. ಎಲ್ಲ ನಿಂಬೆ ಹಣ್ಣುಗಳನ್ನ ಹಿಂಡ್ಕೊಂಡ ನಂತರ ಇಷ್ಟು ರಸ ಸಿಕ್ತು. ಒಳ್ಳೆ ರಸ ಇರುವಂತ ನಿಂಬೆ ಹಣ್ಣು ನೋಡಿ ಆರಿಸಿ ತಗೋಬೇಕು. ಇದನ್ನ ಗಾಜಿನ ಶೀಶೆಯಲ್ಲಿ ಶೋಧಿಸಿ ತುಂಬಿಟ್ರಾಯ್ತು. ತುಂಬಿಡೋದಕ್ಕೆ ಉಪಯೋಗಿಸೋ ಪಾತ್ರೆ ಶುದ್ಧವಾಗಿ ಒಣಗಿರ್ಬೇಕು. ಯಾವುದೇ ರೀತಿ ತೇವಾಂಶ ಇರಬಾರ್ದು. ಇಷ್ಟು ನಿಂಬೆ ರಸ ಆಗಿದೆ. ಇದು ಸುಮಾರು 200 ಮಿಲಿಲೀಟರ್ ರಸ ಇರಬಹುದು ಅಂತ ಒಂದು ಅಂದಾಜು. ಇದನ್ನ ಮುಚ್ಚಳ ಮುಚ್ಚಿ ತಂಗಳ ಪೆಟ್ಟಿಗೆ ಅಥವಾ ರೆಫ್ರಿಜಿರೇಟರ್ ಅಲ್ಲಿ, ಫ್ರೀಸರ್ ಅಂದ್ರೆ ಐಸ್ ಕ್ರೀಮ್ ಇಡ್ತೀವಲ್ಲ ಅಲ್ಲಿ ಇಡ್ಬೇಕಾಗತ್ತೆ. ಫ್ರೀಸರ್ ನ ಬಾಗಿಲ್ನ ಒಳಭಾಗದಲ್ಲಿ ಇಟ್ರೂ ಆಗುತ್ತೆ. ಒಟ್ನಲ್ಲಿ ಫ್ರೀಸರ್ ಅಲ್ಲಿ ಇಡ್ಬೇಕಾಗತ್ತೆ. ಈ ಭಾಗದಲ್ಲಿ ಇಟ್ರೆ 1 ವರ್ಷದವರೆಗೂ ಇಟ್ಕೊಂಡು ಬಳಕೆ ಮಾಡ್ಕೊಳ್ಬಹುದು. ಇದನ್ನ ಬಳಸೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ನಿಂಬೆ ರಸ ಹೇಗೆ ಇಟ್ಕೋಬಹುದು ಅಂತ ನೋಡ್ಕೊಂಡ್ವಿ. ಸಾಮಾನ್ಯವಾಗಿ ನಿಂಬೆ ಹಣ್ಣನ್ನ ಹಿಂಡಿದ ತಕ್ಷಣ ಸಿಪ್ಪೆಯನ್ನ ಬಿಸಾಡ್ಬಿಡ್ತೀವಿ. ಬಿಸಾಡೋ ಸಿಪ್ಪೆಯಲ್ಲೂ ಕೂಡ ಒಂದು ಆರೋಗ್ಯಕರ ಅಡುಗೆ ಗೊಜ್ಜನ್ನ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ತಿಂಗಳವರೆಗೂ ಇಟ್ಕೊಂಡು ಉಪಯೋಗ ಮಾಡ್ಕೊಳ್ಬಹುದು. ಈ ಗೊಜ್ಜನ್ನ ಮಾಡೋದಿಕ್ಕೆ ಒಂದು ಮಸಾಲೆಯನ್ನ ತಯಾರು ಮಾಡ್ಕೊಳ್ಳೋಣ. ಈ ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಬಾಣ್ಲೆ ಇಟ್ಕೊಂಡು 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ, 2 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, 8 ರಿಂದ 10 ಒಣಮೆಣಸು ಅಥವಾ ಖಾರಕ್ಕೆ ತಕ್ಕಂತೆ ಒಣಮೆಣಸನ್ನ ಹಾಕಿ ಇವಿಷ್ಟನ್ನ ಎಣ್ಣೆ ಹಾಕದೇನೆ ಹಾಗೆ ಹುರ್ಕೊಳ್ಳೋಣ. ಒಣಮೆಣಸು ಗರಿ ಗರಿಯಾಗಿ ಉಳಿದಿದ್ದೆಲ್ಲ ಕೆಂಪಗಾಗಿ ಘಮ ಘಮ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಕೆಂಪಗೆ ಹುರ್ಕೊಂಡ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಹಿಂಡ್ಕೊಂಡಿರೋ ನಿಂಬೆ ಸಿಪ್ಪೆಯನ್ನ ಹೆಚ್ಕೊಳ್ಳೋಣ. ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು ಅಂತಿಲ್ಲ. ಈ ರೀತಿ ಚೂರು ಮಾಡ್ಕೊಂಡ್ರೆ ಸಾಕು. ಅರ್ಧಕ್ಕೆ ಕತ್ತರಿಸಿದಂತ ಸಿಪ್ಪೆಯಲ್ಲಿ 4 ರಿಂದ 6 ಚೂರು ಮಾಡಿಕೊಂಡ್ರೆ ಸಾಕು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಹುರ್ಕೊಂಡ ಮಸಾಲೆ ಆರಿ ತಣ್ಣಗಾಗಿರುತ್ತೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಮಾಡಿಕೊಂಡು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಪುನಃ ಅದೇ ಮಿಕ್ಸಿ ಜಾರಲ್ಲಿ ಹೆಚ್ಕೊಂಡಂತ ನಿಂಬೆ ಸಿಪ್ಪೆಯನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕ್ದೇನೆ ರುಬ್ಕೊಳ್ಬೇಕು. ತೀರಾ ನುಣ್ಣಗೆ ಮಾಡ್ಕೋಬೇಕು ಅಂತಿಲ್ಲ. ಈ ರೀತಿ ಮಾಡ್ಕೊಂಡ್ರೆ ಸಾಕು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ ನಂತರ ಬಾಣ್ಲೆಯಲ್ಲಿ ಸುಮಾರು 4 ರಿಂದ 5 ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿತಿದ್ದ ಹಾಗೆ ಕರಿಬೇವು, ಅರಿಶಿನ, ಇಂಗು ಒಂದೊಂದಾಗಿ ಒಗ್ಗರಣೆಗೆ ಹಾಕೊಳ್ಳೋಣ. ನಂತರ ಈ ಒಗ್ಗರಣೆಗೆ ತರಿತರಿಯಾಗಿ ರುಬ್ಕೊಂಡಿದೀವಲ್ಲ ನಿಂಬೆ ಸಿಪ್ಪೆ, ಅದನ್ನ ಹಾಕೊಳ್ಳೋಣ. ಇದನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. 2 ನಿಮಿಷ ಸಣ್ಣ ಉರಿಯಲ್ಲಿ ಕೈಯಾಡಿಸ್ಕೊಂಡ ನಂತರ 5 ರಿಂದ 6 ನಿಮಿಷ ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. 2 ನಿಮಿಷ ಕಳೆದ ನಂತರ ಆಗಾಗ ಕೈಯಾಡಿಸ್ಕೊಳ್ತಾ ಇದನ್ನ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಹೀಗೆ ಬೇಯಿಸ್ಕೊಂಡ ನಂತರ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿ ಕಿವುಚಿ ಹಾಕೊಳ್ತಾ ಇದ್ದೀನಿ. ನಿಂಬೆ ಸಿಪ್ಪೆಯಲ್ಲೂ ಸ್ವಲ್ಪ ಪ್ರಮಾಣದ ಹುಳಿ ಇರುತ್ತೆ. ಆದ್ರೂ ಈ ರೀತಿ ಹುಣಸೆ ರಸ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಾಕೋದು ಬೇಡ ಅಂದ್ರೆ ಹಾಕದೆ ಹಾಗೆ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಕೂಡ ಹುಳಿ ಜೊತೆಗೆ ಹಾಕೊಳ್ಳೋಣ. ನಿಂಬೆ ಸಿಪ್ಪೆ ಕಹಿ ಮತ್ತು ಒಗರು ರುಚಿಯನ್ನ ಹೊಂದಿರುತ್ತೆ. ಅದರಿಂದ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕಲೇಬೇಕಾಗತ್ತೆ.
ಬೆಲ್ಲ ನಿಮ್ಮ ರುಚಿ ಮತ್ತು ಸ್ವಾದಕ್ಕೆ ಅನುಸಾರವಾಗಿ ಹಾಕೊಳ್ಬಹುದು. ನಾನು ಇಷ್ಟು ಬೆಲ್ಲವನ್ನ ಹಾಕೊಂಡಿದ್ದೀನಿ. ಹುಳಿ, ಉಪ್ಪು, ಬೆಲ್ಲ ಹಾಕಿದ ನಂತರ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿಸ್ಕೊಂಡು ಪುನಃ ಇದನ್ನ ಸಣ್ಣ ಉರಿಯಲ್ಲಿ 5 ರಿಂದ 6 ನಿಮಿಷ ಕುದಿಯೋದಿಕ್ ಬಿಡೋಣ. ಉರಿ ಕಡಿಮೆ ಇಟ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ಆಗಾಗ ಕೈ ಆಡಿಸ್ಕೊಂಡ್ರೆ ಸಾಕು. ನಿಂಬೆ ಸಿಪ್ಪೆ ಮೆತ್ತಗಾಗಿ ಬೆಂದಿಲ್ಲ ಅಂದ್ರೆ ಈ ಹಂತದಲ್ಲಿ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೊಳ್ಬಹುದು. ಮೇಲಿಂದ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೊಳ್ಳೋದಾದ್ರೆ ಇನ್ನೊಂದು 3 ರಿಂದ 4 ನಿಮಿಷ ಜಾಸ್ತಿ ಕುದಿಸ್ಕೊಳ್ಬೇಕಾಗತ್ತೆ ಅಷ್ಟೇ. 5 ರಿಂದ 6 ನಿಮಿಷ ಕುದಿಸ್ಕೊಂಡ ನಂತರ ಇದರ ಬಣ್ಣ ಇನ್ನಷ್ಟು ಗಾಢವಾಗಿದೆ. ಈ ಹಂತದಲ್ಲಿ ಆಗ್ಲೇ ಮಾಡಿ ಇಟ್ಕೊಂಡಂತಹ ಮಸಾಲೆ ಪುಡಿಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಎಲ್ಲೂ ಗಂಟಾಗದೆ ಇರೋ ಹಾಗೆ ಇದನ್ನ ಬೆರೆಸ್ಕೊಳ್ಳೋಣ. ಉರಿ ಕಡಿಮೆ ಇರಲಿ. ಮಸಾಲೆ ಪುಡಿ ಹಾಕಿದ ನಂತರ ಬಿಡ್ದೇನೆ ಕೈ ಆಡಿಸ್ಬೇಕಾಗತ್ತೆ, ಇಲ್ಲ ಅಂದ್ರೆ ತಳ ಹಿಡಿದು ಬಿಡುತ್ತೆ, ಸೀದ್ ಹೋಗುತ್ತೆ, ರುಚಿನೂ ಹಾಳಾಗುತ್ತೆ. ಇದನ್ನೊಂದು 7-8 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಈ ಗೊಜ್ಜನ್ನ ಒಂದೇ ದಿನಕ್ಕೆ ಬಳಸ್ಕೊಳ್ಳೋದಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡು ಕುದಿಸ್ಕೊಳ್ಬಹುದು. ತುಂಬಾ ದಿನ ಇಟ್ಕೊಳ್ಳೋದಾದ್ರೆ ನೀರಿನ ಪ್ರಮಾಣ ಆದಷ್ಟು ಕಡಿಮೆ ಇರಬೇಕು. ಇದಕ್ಕೆ ನೀರು ಹಾಕಿಲ್ದೇ ಇರೋದ್ರಿಂದ 5 ರಿಂದ 6 ನಿಮಿಷಕ್ಕೆಲ್ಲ ಈ ರೀತಿ ಬಾಣಲೆ ಅಂಚನ್ನ ಬಿಡೋದಕ್ಕೆ ಶುರು ಆಗುತ್ತೆ. 7 ರಿಂದ 8 ನಿಮಿಷ ಕಳಿಯೋಷ್ಟರಲ್ಲಿ ಒಂದು ಮುದ್ದೆ ಹದಕ್ಕೆ ಬಂದ್ಬಿಡುತ್ತೆ. ಇಷ್ಟಾದ್ರೆ ಸಾಕು. ಒಲೆಯನ್ನು ಆರಿಸಿ ತಣ್ಣಗಾಗೋದಿಕ್ ಬಿಡೋಣ. ಈ ಗೊಜ್ಜು ಅನ್ನ, ದೋಸೆ, ಚಪಾತಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಇದನ್ನ ಮೊಸರನ್ನದ ಜೊತೆ ಉಪ್ಪಿನಕಾಯಿ ರೀತಿ ಕೂಡ ಉಪಯೋಗಿಸ್ಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ಹದದಲ್ಲಿದೆ ಇದು. ಅಷ್ಟಲ್ಲದೆ ಪೂರ್ತಿಯಾಗಿ ಆರಿದ ಮೇಲೆನೆ ಗಾಳಿ ಆಡದೆ ಇರೋ ಡಬ್ಬದಲ್ಲಿ ತುಂಬಿ ಇಟ್ಕೊಳ್ಬೇಕು. ಈ ಗೊಜ್ಜು ತಂಗಳಪೆಟ್ಟಿಗೆ ಅಥವಾ ರೆಫ್ರಿಜಿರೇಟರ್ ಅಲ್ಲಿ ಸುಮಾರು 6 ತಿಂಗಳವರೆಗೂ ಇಟ್ಕೊಂಡು ಉಪಯೋಗ ಮಾಡ್ಕೊಳ್ಬಹುದು. ಇಷ್ಟು ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ರೆ ಹಾಗೆ ಹೊರಗೆ ತಿಂಗಳವರೆಗೂ ಇರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳೋದು ಮುಖ್ಯ ಇಲ್ಲಿ. ಈ ಗೊಜ್ಜು ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ಕಲಸಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅಂದ್ರೆ ಎಣ್ಣೆ ಕೂಡ ಹಾಕೊಳ್ಬಹುದು. ಉಪ್ಪು, ಖಾರ ಎಲ್ಲ ಹದವಾಗಿ ಬೆರೆತಿದೆ. ತುಂಬಾ ಚೆನ್ನಾಗಾಗಿದೆ. ಒಂದಿನ ಫ್ರೀಸರಲ್ಲಿ ಕಳೆದ ನಂತರ ನಿಂಬೆ ರಸ ಈ ರೀತಿ ಮಂಜುಗಡ್ಡೆ ಅಥವಾ ಐಸ್ ಹಾಗೆ ಗಟ್ಟಿಯಾಗ್ಬಿಡುತ್ತೆ. ರಸ ಸ್ವಲ್ಪ ಬೇಕು ಅಂದ್ರೆ ಚಮಚದಲ್ಲಿ ಈ ರೀತಿಯಾಗಿ ತೆಕ್ಕೊಳ್ಬಹುದು. ಜಾಸ್ತಿ ರಸ ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಈ ನಿಂಬೆ ರಸ ಗಟ್ಟಿಯಾದಂತ ಶೀಶೆಯನ್ನ ಅದರಲ್ಲಿ 5 ರಿಂದ 6 ನಿಮಿಷ ಅಥವಾ ಅದು ಕರಗಿ ನೀರಾಗೋಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಡ್ಬೇಕಾಗುತ್ತೆ. ಬಿಸಿ ನೀರಲ್ಲಿ ಇಟ್ಟಿಲ್ಲ, ಸಾದಾ ನೀರಷ್ಟೇ ಬಳಸಿರೋದು. ಸುಮಾರು 10 ರಿಂದ 12 ನಿಮಿಷ ಕಳಿಯೋಷ್ಟರಲ್ಲಿ ಈ ರೀತಿ ರಸ ನಮಗೆ ಸಿಗುತ್ತೆ. ಇದನ್ನ ಶರ್ಬತ್ತು, ಪಾನಕ, ಚಿತ್ರಾನ್ನ ಯಾವ್ದಕ್ ಬೇಕಿದ್ರೂ ಬಳಸ್ಕೊಳ್ಬಹುದು. ತಾಜಾ ನಿಂಬೆ ರಸದಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ರಸ ತೆಕ್ಕೊಂಡ ನಂತರ ಪುನಃ ಮುಚ್ಚಳ ಮುಚ್ಚಿ ಪುನಃ ಅದೇ ಜಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬೇಕಾದಾಗ ತೆಗೆದು ಇದೇ ರೀತಿ ಬಳಸ್ಕೊಳ್ಬಹುದು. ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಂಬೆ ರಸ ಶೇಖರಿಸಿ 1 ವರ್ಷದವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ಆರಂಭದ 5-6 ತಿಂಗಳು ರಸ ತಾಜಾ ಇರುತ್ತೆ, ನಂತರ ಅಷ್ಟು ತಾಜಾತನ ಇರೋದಿಲ್ಲ. ನಿಂಬೆ ರಸದ ಪರಿಮಳದಲ್ಲಿ ವ್ಯತ್ಯಾಸವಾಗಿರುತ್ತೆ. ಆದ್ರೂ ಈ ರೀತಿ ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಸಿಗೆಯಲ್ಲಂತೂ ಹೆಚ್ಚಿನ ಉಪಯೋಗ ಆಗುತ್ತೆ. ಈ ಗೊಜ್ಜು ಅಷ್ಟೇ ತಯಾರಿಸಿ 15 ದಿನ ಆಗಿದೆ. ತಂಗಳಪೆಟ್ಟಿಗೆಯಲ್ಲಿ ಇಟ್ಟಿಲ್ಲ, ಇದನ್ನ ಹೊರಗೆ ಇಟ್ಟಿರುವಂತದ್ದು. ರುಚಿಯಲ್ಲೂ ಹದದಲ್ಲೂ ಒಂಚೂರು ವ್ಯತ್ಯಾಸವಾಗಿಲ್ಲ. ಆರಂಭದ ರುಚಿಯೇ ಇನ್ನೂ ಇದೆ. ಇವತ್ತಿನ 2 ವಿಧಾನಗಳು ನಿಮ್ಗೆ ಉಪಯೋಗ ಆಗ್ಬಹುದು. ಬೇಸಿಗೆಗೆ ನಿಂಬೆ ರಸ ಹೀಗೆ ಶೇಖರಣೆ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳಿ. ಸಿಪ್ಪೆಯಿಂದ ಗೊಜ್ಜು ಕೂಡ ಮಾಡ್ಕೊಂಡು ರುಚಿ ನೋಡಿ. ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಇವತ್ತಿನ ಈ ಪಾಕವಿಧಾನ ನಿಮ್ಗೆ ಉಪಯೋಗ ಆಗುವಂತದ್ದು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಆರೋಗ್ಯಕರ ಅಡುಗೆಗಳನ್ನ ನೋಡುವುದಕ್ಕೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಭೇಟಿ ಇನ್ನೊಂದು ಪಾಕವಿಧಾನದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.